2024 ಫಿನಾನ್ಷಿಯಲ್ ರೆಸೊಲ್ಯೂಷನ್ ಏನು? ಒಂದು ತಿಂಗಳು ಈಗಾಗಲೇ ಕಳೆದು ಹೋಗಿದೆ. ಫಿನಾನ್ಷಿಯಲ್ ರೆಸೊಲ್ಯೂಷನ್ಸ್ ಅನ್ನು ಕೇವಲ ಮನಸ್ಸಲ್ಲಿ ಇಟ್ಕೊಂಡಿದ್ದೀರೋ ಅಥವಾ ಫಿನಾನ್ಷಿಯಲ್ ರೆಸೊಲ್ಯೂಷನ್ಗೋಸ್ಕರ ಏನಾದರೂ ಕಾರ್ಯಪ್ರವೃತ್ತರಾಗಿದ್ದೀರೋ? ಯಾವ ತರಹದ ಫಿನಾನ್ಷಿಯಲ್ ರೆಸೊಲ್ಯೂಷನ್ಸ್ ಅನ್ನು 2024ಗೆ ಮಾಡಬಹುದು, ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳೋಣ. ಹಾಯ್, ನಾನು ಡಾಕ್ಟರ್ ಮರಿಯಾ, ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ಇವತ್ತಿನ ಈ ಸಂಚಿಕೆಯಲ್ಲಿ 2024ರಲ್ಲಿ ನಿಮ್ಮ ಸಂಪತ್ತನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಎಂತಹ ಫಿನಾನ್ಷಿಯಲ್ ರೆಸೊಲ್ಯೂಷನ್ಸ್ ಅನ್ನು ಮಾಡಬಹುದು ಎನ್ನುವುದರ ಬಗ್ಗೆ ಚರ್ಚೆ ಮಾಡ್ಕೊಳ್ಳುವ. ಮೊದಲನೇದಾಗಿ, ನಿಮ್ಮ ಸುತ್ತಮುತ್ತಲು ಇರುವ ಜನರ ಮೇಲೆ ನಿಮ್ಮ ಯಶಸ್ಸು ಅವಲಂಬಿಸಿದೆ. ನಿಮ್ಮ ಸುತ್ತಮುತ್ತ 5 ಜನರು ಹೇಗಿರ್ತಾರೋ ಅದೇ ರೀತಿ ನೀವು ಆಗಿರ್ತೀರಾ. ಸೊ ನೀವು ಜೆಲಸ್ ಜನ ಅಥವಾ ಅಸೂಯೆ ಪಡುವಂತ ಜನ ಅಥವಾ ಹೊಟ್ಟೆ ಕಿಚ್ಚು ಪಡುವಂತ ಜನರ ನಡುವೆ ಇದ್ರೆ ನಿಮ್ಮ ಯಶಸ್ಸನ್ನು ಕಂಡುಕೊಂಡು ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಅಥವಾ ನಿಮ್ಮ ನೀವು ಯಶಸ್ಸನ್ನು ಮುಟ್ಟದೇ ಇರುವ ತರ, ಯಶಸ್ಸನ್ನು ಪಡೆಯದೇ ಇರುವ ತರ ಅವರು ನಿಮ್ಮನ್ನು ಹಿಂದೆ ಕಾಲೆಳೆಯುತ್ತಾ ಇರ್ತಾರೆ. ಸೊ ಅದಕ್ಕಾಗಿ ನೀವು ಮೊದಲನೇದಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು, ನಿಮ್ಮ ಸುತ್ತಮುತ್ತಲಿರುವ ಜನ ಯಾವ ಮನಸ್ಸಿನವರು, ಯಾವ ತರಹ ನಿಮ್ಮನ್ನು ಬೆಂಬಲಿಸುವವರು, ಇದರ ಮೇಲೆ ನಿಮ್ಮ ಯಶಸ್ಸು ಅವಲಂಬಿಸಿರುತ್ತದೆ. ಎರಡನೇದಾಗಿ, ದುಡ್ಡನ್ನು ನಕಾರಾತ್ಮಕವಾಗಿ ನೋಡೋದನ್ನು ಬಿಟ್ಟು ಬಿಡಿ. ಹೆಚ್ಚಿನವರಿಗೆ ದುಡ್ಡಿನ ಬಗ್ಗೆ ನಕಾರಾತ್ಮಕ ಭಾವನೆ, ಲಿಮಿಟಿಂಗ್ ಬಿಲೀಫ್ಸ್ ಅಂತೇವೆ, ಇದು ಬರೋದಕ್ಕೂ ಕಾರಣ ಇದೆ. ಯಾಕಂತ ಹೇಳಿದ್ರೆ, ನಾವು ಬೆಳೆದು ಬಂದಂತಹ ಪರಿಸ್ಥಿತಿ, ನಮ್ಮ ಸುತ್ತಮುತ್ತಲಿರುವ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಒಡ ಹುಟ್ಟಿದವರು ಅಥವಾ ನಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡೋರು, ಇವರೆಲ್ಲರೂ ಸೇರ್ಕೊಂಡು ಈ ಕೆಲಸ ಆಗೋದಿಲ್ಲ, ಈ ತರ ಮಾಡಿದ್ರೆ ಯಶಸ್ಸು ಸಿಗೋದಿಲ್ಲ, ಅಥವಾ ಈ ತರ ಮಾಡಿದ್ರೆ ಶ್ರೀಮಂತರಾಗೋದಿಲ್ಲ, ಕಾಲಿದ್ದಷ್ಟು ಚಾಪೆ ಇದ್ದಷ್ಟು ಕಾಲು ಚಾಚು, ಈ ತರದ ಅನೇಕ ನೆಗೆಟಿವ್ ಬಿಲೀಫ್ಸ್ ಅನ್ನು ನಮ್ಮ ಮನಸ್ಸಿನಲ್ಲೇ ತುಂಬಿಕೊಂಡಿದ್ದಾರೆ. ತಕ್ಷಣಕ್ಕೆ ಹೋಗ್ಬೇಕಂದ್ರೆ ಕಷ್ಟ. ಬಟ್ ಇದನ್ನು ನಾವು ಹಣವನ್ನು ಗೌರವಿಸಿದ್ರೆ, ಹಣಕ್ಕೆ ಮರ್ಯಾದೆ ಕೊಟ್ರೆ, ಅಥವಾ ಹಣ ಬರುವಾಗ ನಾವು ಸಂತೋಷ ಪಟ್ಟು ಖುಷಿಯಾಗಿದ್ರೆ, ಅಥವಾ ನಾವು ಬೇರೆಯವರಿಗೆ ಹಣ ಕೊಡುವಾಗಲೂ ಸಂತೋಷವಾಗಿ ಕೊಟ್ರೆ ಖಂಡಿತವಾಗಿ ಹಣ ನಮ್ಮಲ್ಲಿ ಉಳಿಯುತ್ತೆ. ಅಥವಾ ಹಣ ಆದಷ್ಟು ಬೇಗ ಗ್ರೋತ್ ಕೂಡ, ಆದಷ್ಟು ಬೇಗ ಬೆಳವಣಿಗೆ ಕೂಡ ಆಗತ್ತೆ, ವೃದ್ಧಿ ಕೂಡ ಆಗತ್ತೆ, ನಮ್ಗೆ ಸಂತೋಷವನ್ನು ಕೂಡ ಕೊಡುತ್ತೆ. ನೆಕ್ಸ್ಟ್, ಹ್ಯಾವ್ ಅ ವೆಲ್ದಿ ಮೈಂಡ್ ಸೆಟ್. ನಾವು ಶ್ರೀಮಂತರಾಗಬೇಕು ಅಂತ ಕನಸನ್ನು ಕಂಡ್ರೆ ಮಾತ್ರ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಶ್ರೀಮಂತರು ಇವತ್ತು ಶ್ರೀಮಂತರಾಗಿರೋದಕ್ಕೆ ಕಾರಣ ಅವರಲ್ಲಿರುವಂತಹ ಸ್ಕಿಲ್ಗಳು, ಅವರಲ್ಲಿರುವಂತಹ ಯೋಚನೆಗಳು, ಅವರಲ್ಲಿರುವಂತಹ ಮುಂದಾಲೋಚನೆಗಳು. ಇದೇ ವಿಷಯವನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ, ಹ್ಯಾವಿಂಗ್ ಅ ವೆಲ್ದಿ ಮೈಂಡ್ ಸೆಟ್ ಇಸ್ ಇಂಪಾರ್ಟೆಂಟ್ ಥಿಂಗ್ಸ್. ಎಷ್ಟೇ ನಕಾರಾತ್ಮಕ ಭಾವನೆಗಳಿರಲಿ, ಅವುಗಳನ್ನು ದೂರವಿಟ್ಟು ನನ್ನಿಂದ ಇದು ಸಾಧ್ಯ ಇದೆ ಅಂತ ಹೇಳಿದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ನಿರಂತರವಾಗಿ ಕಲಿಕೆಗೆ ಒತ್ತು ಕೊಡಿ. ಯಾಕಂತ ಹೇಳಿದ್ರೆ, ಎಷ್ಟೋ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಇವತ್ತು ಆದಷ್ಟು ಜನರು ಕೆಲಸವನ್ನು ಕಳ್ಕೊತಾ ಇದ್ದಾರೆ. ಕಾಂಪಿಟಿಷನ್ ಜಾಸ್ತಿ ಇದೆ. ಸೊ ನೀವು ನಿಮ್ಮ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡದೇ ಇದ್ರೆ, ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಜಾಸ್ತಿ ಹೊತ್ತು ಕೊಡದೇ ಇದ್ರೆ, ಆಗ ಖಂಡಿತವಾಗಿ ನೀವು ಶ್ರೀಮಂತರಾಗೋದಕ್ಕೆ ತಡೆಯನ್ನು ಒಡ್ತಾ ಇದ್ದೀರಿ ಅಂತ ಅರ್ಥ. ಸೊ ಅದಕ್ಕೋಸ್ಕರ ನಿರಂತರವಾಗಿ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ, ಯಾವುದ್ರಲ್ಲಿ ಹೆಚ್ಚು ಹಣ ಮಾಡ್ಲಿಕ್ಕಾಗತ್ತೆ, ಆ ಸ್ಕಿಲ್ ಅನ್ನು ಡೆವಲಪ್ ಮಾಡಿಕೊಂಡು ನಿಮ್ಮ ಪ್ಯಾಸಿವ್ ಇನ್ಕಮ್ ಮೂಲಕ ಅಥವಾ ನಿಮ್ಮ ಆಕ್ಟಿವ್ ಇನ್ಕಮ್ ಅನ್ನು ನೀವು ಹೆಚ್ಚಿಸಿಕೊಂಡ್ರೆ ಮಾತ್ರ ನೀವು ಫೈನಾನ್ಷಿಯಲ್ ಸಕ್ಸಸ್ ಅನ್ನು ಹೊಂದಲಿಕ್ಕೆ ಕಾರಣವಾಗುತ್ತೆ. 72 ರೂಲ್ ಬಗ್ಗೆ ಕಲಿತುಕೊಳ್ಳಿ. 72 ರೂಲ್ ಏನನ್ನು ಹೇಳುತ್ತೆ? ನಿಮ್ಮ ಹಣ ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಎನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು SIP ಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದಿರಿ, 12% ನಿಮ್ಗೆ ರಿಟರ್ನ್ಸ್ ಸಿಗ್ತದೆ ಅಂತ ಹೇಳಿದ್ರೆ 72 ಡಿವೈಡೆಡ್ ಬೈ 12 ಅಂತ ಹೇಳಿದ್ರೆ 6 ವರ್ಷಗಳಲ್ಲಿ ನೀವು ಹಾಕಿದಂತ ಹಣ ಡಬಲ್ ಆಗುತ್ತೆ. ಅದೇ ನೀವು ಫಿಕ್ಸ್ಡ್ ಡಿಪಾಸಿಟ್ ಅಲ್ಲಿ ಇಟ್ಟಿದ್ದೀರಿ, ನಿಮ್ಗೆ ಕೇವಲ 6% ಸಿಗ್ತಾ ಇದೆ ಅಂತ ಹೇಳಿದ್ರೆ 72 ಡಿವೈಡೆಡ್ ಬೈ 6 ಅಂತ ಹೇಳಿದ್ರೆ 12 ಅಂತ ಹೇಳಿದ್ರೆ ನಿಮ್ಮ ಹಣ ಡಬಲ್ ಆಗ್ಬೇಕು ಅಂದ್ರೆ 12 ವರ್ಷಗಳು ನೀವು ಕಾಯ್ಬೇಕು. ಸೊ ಈ ರೂಲ್ ಬಗ್ಗೆ ಗೊತ್ತಿದ್ರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬಹುದು, ಎಲ್ಲಿ ನಿಮ್ಗೆ ಒಳ್ಳೆಯ ರಿಟರ್ನ್ ಸಿಗುತ್ತೆ, ಅದರ ಮೇಲೆ ನೀವು ಅದನ್ನು ಕಲ್ತುಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇದೆ. ಕೇವಲ ಸೇವ್ ಮಾಡೋದಲ್ಲ, ಸೇವ್ ಮಾಡಿದಂತ ಹಣನ ಇನ್ವೆಸ್ಟ್ ಮಾಡ್ಲಿಕ್ಕೂ ಕಲ್ತುಕೊಳ್ಳಿ.
ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಣ ಜಾಸ್ತಿ ಆಗ್ತಾ ಇದೆ, ಬಟ್ ಅಲ್ಲಿ ಸಿಗುವಂತ ರಿಟರ್ನ್ಸ್ ತುಂಬಾ ಕಡಿಮೆ. ಬಟ್ ಅದೇ ಹಣನ ನೀವು ಡೈವರ್ಸಿಫೈ ಮಾಡಿಕೊಂಡು ಬೇರೆ ಬೇರೆ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ನಿಮ್ಮ ಫಿನಾನ್ಷಿಯಲ್ ಗೋಲ್ಗೆ ಅನುಗುಣವಾಗಿ ಹಾಕೊಂಡು ಬಂದ್ರೆ ಖಂಡಿತವಾಗಿಯೂ ನಿಮ್ಮ ಹಣ ಆದಷ್ಟು ಬೇಗ ವೃದ್ಧಿ ಆಗುತ್ತೆ. ಫಿನಾನ್ಷಿಯಲ್ ಸಕ್ಸೆಸ್ ಅನ್ನು, ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ ಅಚೀವ್ ಆಗುವಂತದ್ದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ಕೋಬಹುದು. ಶ್ರೀಮಂತರಾಗಿ ತೋರಿಸೋದರ ಬದಲು ಶ್ರೀಮಂತರಾಗಿರಿ. ಇವತ್ತು ನೀವು ರತನ್ ಟಾಟಾ, ನಾರಾಯಣ್ ಮೂರ್ತಿ, ಸುಧಾಮೂರ್ತಿ ಇಂಥವರನ್ನು ನೋಡಿದ್ರೆ ಅವರು ಆಗರ್ಭ ಶ್ರೀಮಂತರು. ಆದ್ರೆ ಅವರು ಶ್ರೀಮಂತಿಕೆಯನ್ನು ಎಲ್ಲಾದ್ರಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಅವರ ಹಾರ್ಟ್ ಅಥವಾ ಅವರ ಹೃದಯವಂತಿಕೆ ಜಾಸ್ತಿ ಇದೆ. ಅದೇ ರೀತಿ ನಾವು ಎಲ್ಲಿ ಯಾವ ರೀತಿಯಾಗಿ ನಡ್ಕೋಬೇಕು, ಎಲ್ಲಿ ಆದಷ್ಟು ಹಣನ ಸೇವ್ ಮಾಡ್ಕೋಬೇಕು, ಯಾವುದಕ್ಕೆ ನಾವು ಹಣನ ವಿನಿಯೋಗಿಸ್ಬೇಕು ಎಂಬುದರ ಬಗ್ಗೆ ಗೊತ್ತಾದ್ರೆ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ತೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಎಮರ್ಜೆನ್ಸಿ ಫಂಡ್, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಈ 4 ತೆಗೆದುಕೊಂಡ್ರೆ ನೀವು ಖಂಡಿತವಾಗಿ ನೀವು ಈವರೆಗೆ ಕೂಡಿಟ್ಟಂತಹ ಹಣನ ಸೇವ್ ಮಾಡ್ಕೋಬಹುದು. ಹೀಗೆ ಮಾಡಿದ್ರೆ ಮಾತ್ರ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ಲಿಕ್ಕೆ ಆಗತ್ತೆ. ಇಲ್ಲದೆ ಇದ್ರೆ ಒಂದು ಚಿಕ್ಕ ಇನ್ಸಿಡೆಂಟ್ ನೀವು ಸೇವ್ ಮಾಡಿಟ್ಕೊಂಡಂತಹ ಹಣ ಎಲ್ಲ ಕಳೆದುಕೊಂಡು ಹೋಗುವಂತ ಸಂದರ್ಭಗಳು ಇರುತ್ತವೆ. ಇಂಥ ಸಂದರ್ಭದಲ್ಲಿ ನೀವು ಮತ್ತೆ ಹಣನ ಮಾಡೋದಿಕ್ಕೆ ಮತ್ತೆ ಅದಕ್ಕಿಂತ ಡಬಲ್ ಟೈಮ್ ಅನ್ನು ನೀವು ತಗೋಬೇಕಾಗತ್ತೆ. ಆದ್ದರಿಂದ ಆದಷ್ಟು ಜಾಗರೂಕರಾಗಿ ಇಂತಹ ಬೇಸಿಕ್ ನೆಸೆಸಿಟಿ ಏನಿದೆ ಇವುಗಳು ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ಲಿಕ್ಕಾಗತ್ತೆ. ಕೊನೆಯದಾಗಿ ಎಕ್ಸ್ಪರ್ಟ್ ಅವರ ಅಭಿಪ್ರಾಯ ತಕೊಳ್ಳಿ. ಪ್ರತಿಯೊಂದು ಫೀಲ್ಡ್ ಅಲ್ಲಿ ಆ ಫೀಲ್ಡಿನ ಬಗ್ಗೆ ಹೆಚ್ಚು ಮಾಹಿತಿ ಇರೋರು, ಕಲ್ತುಕೊಂಡವರು, ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವರ ಹತ್ರ ಈ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಹಣ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಬರುತ್ತೆ, ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಟ್ಯಾಕ್ಸೇಷನ್ ಹೇಗಿರುತ್ತೆ, ಇವುಗಳೆಲ್ಲದರ ಬಗ್ಗೆ ಅರಿತುಕೊಂಡು ನಿಮ್ಮ ಫಿನಾನ್ಷಿಯಲ್ ಪ್ಲಾನ್ ಅನ್ನು ತಯಾರು ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಆದಷ್ಟು ಬೇಗ ಶ್ರೀಮಂತರಾಗ್ಲಿಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಮಿಸ್ಟೇಕ್ ನಿಮ್ಮ ಎಲ್ಲ ಹಣವನ್ನು ನೀವು ಕಳೆದುಕೊಳ್ಳುವಂತಹ ಸಂದರ್ಭಗಳು ಇರುತ್ತೆ. ಆದ್ರಿಂದ ಒಳ್ಳೆ ಶ್ರೀಮಂತರ ಜೊತೆಗಿರಿ, ಒಳ್ಳೆಯ ಮನೋಭಾವವನ್ನು ಹೊಂದಿಕೊಳ್ಳಿ, ನೆಗೆಟಿವ್ ವಿಚಾರಗಳನ್ನು ದೂರವಿಡಿ, ಜೆಲಸ್ ಜನರಿಂದ ಅಥವಾ ಅಸೂಯೆ ಪಡುವಂತ ಜನರಿಂದ ದೂರವಿಡಿ. ನಿಮ್ಮ ಸಕ್ಸಸ್, ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತನ್ನು ಕೊಡಿ. ಇವುಗಳನ್ನು ಮಾಡಿದಾಗ ಖಂಡಿತವಾಗಿ ನೀವು 2024 ಅಲ್ಲಿ ಫಿನಾನ್ಷಿಯಲ್ ಸಕ್ಸಸ್ ಅನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆದಷ್ಟು ಬೇಗ ನಿಮ್ಮ ಫಿನಾನ್ಷಿಯಲ್ ಯೋಜನೆಗಳು ಏನಿವೆ ಅಥವಾ ಆರ್ಥಿಕ ಯೋಜನೆಗಳಿವೆ ಇವುಗಳನ್ನು ನೀವು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಸೊ ಅತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನ್ಯಾಷನಲ್ ಟಿವಿನ ಫಾಲೋ ಮಾಡಿ. ಹೆಚ್ಚು ಕಲಿಯೋದರ ಬಗ್ಗೆ ಗಮನ ಕೊಡಿ, ಹೆಚ್ಚು ಸ್ಕಿಲ್ ಡೆವಲಪ್ಮೆಂಟ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಶ್ರೀಮಂತರಾಗಿ ಚೆನ್ನಾಗಿ ಬಾಳಿ. ಧನ್ಯವಾದಗಳು.